ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೆಂತ್ಯದ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ತುಂಬ ಒಳ್ಳೆಯದು, ಬಾಡಿಗೆ ತಂಪಾಗಿರುತ್ತೆ ಮತ್ತು ಶಕ್ತಿದಾಯಕ. ನೀವು ತಿನ್ನೋದ್ರಿಂದ ಸೊಂಟಕ್ಕೆ ಬಲ ಅಂತ ಮಾಡಿಕೊಡ್ತಾರೆ. ಇದನ್ನು ಮನೆಗಳಲ್ಲಿ ನಿಮಗೆಲ್ಲರಿಗೂ ಸಹ ಗೊತ್ತೇ ಇರ್ಬೋದು, ಎಲ್ಲರ ಮನೆಯಲ್ಲೂ ಸಹ ಮಾಡಿಕೊಡ್ತಾರೆ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಇವಾಗ ಮಾಡಿ ತೋರಿಸ್ತೀನಿ. ಗೊತ್ತಿಲ್ಲದಿರೋರಿಗೆ ಮಾಡ್ಕೊಳ್ಳಿ ನೀವು ಒಂದ್ಸರಿ ಅಂತ. ಈ ಪುಡಿನಲ್ಲಿ ನಾನು 1 kg ಮೆಂತೆಗೆ 1 kg ಗೋಧಿ, 3 ಪಾವು ಮೆಂತ್ಯ, 1.5 ಪಾವು ಅಕ್ಕಿ, 2 ಪಾವು ಉದ್ದಿನ ಕಾಳು ಇರುತ್ತೆ ನೋಡಿ, ಉಂಡೆ ಅದು ಕರಿಗಿರೋದನ್ನಾದರೂ ಹಾಕಿ ಬಿಳಿಗಿರೋದನ್ನು ಹಾಕಿ ಉದ್ದಿನ ಕಾಳು, ಇಷ್ಟನ್ನು ಸೇರಿಸಿ ನಾನು ಮಿಲ್ ಮಾಡಿಸಿದ್ದೀನಿ. ನಿಮಗೆ ಇವಾಗ ಗೊತ್ತಾಯ್ತರ ಅಳತೆ. 1 kg ಗೋಧಿ, 3 ಪಾವು ಮೆಂತ್ಯ, 2 ಪಾವು ಉದ್ದಿನ ಕಾಳು, 1.5 ಪಾವು ಅಕ್ಕಿ, ಇಷ್ಟನ್ನು ಸೇರಿಸಿ ನಾನು ಚೆನ್ನಾಗಿ ಒಣಗಿಸಿ ಮಿಲ್ ಮಾಡಿಸಿದ್ದೀನಿ. ಅದು ಈ ಹಿಟ್ಟು. ಇವಾಗ ನಾನು ಈ ಹಿಟ್ಟಿನಲ್ಲಿ ನಾನು ಹಿಟ್ಟನ್ನು ಮಾಡೋದನ್ನು ಹಿಂದೆ ಒಂದು ಸರಿ ತೋರಿಸಿದೆ. ಇದು ಹೇಗೆ ರೆಡಿ ಮಾಡೋದು ಈ ಪುಡಿನ ಅಂತ ಸಹ ನಾನು ಒಂದು ರೆಸಿಪಿನಲ್ಲಿ ಹಾಕಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಅದನ್ನು ತೋರಿಸ್ತಾ ಇಲ್ಲ. ಅದರಿಂದ ಅದು ಅಳತೆ, ಈಗ ಹೇಳಿದ್ನಲ್ಲ ಆ ಥರ ಅಳತೆಯಲ್ಲಿ ಮಾಡಿರುವಂತಹ ಪುಡಿ ಇದು. ಇವಾಗ ನಾನು ಮುಂದೆ ಮಾಡೋದನ್ನು ತೋರಿಸ್ತೀನಿ ನೋಡಿ. ಈಗ ನೋಡಿ, ನಾನು ಇಲ್ಲಿ ಈ 3 ಲೋಟ ನೀರು ಹಾಕಿದ್ದೀನಿ. ಮುದ್ದೆ ಪಾತ್ರೆಗೆ ಹಾಕಿದ್ದೀನಿ. ಏನು ಹಿಂಗಿದೆ ಕರಿಗೆ ಅನ್ಕೋಬೇಡಿ ಫ್ರೆಂಡ್ಸ್, ಅದೇ ಪ್ರೋಸೆಸ್ ಅಲ್ವಾ, ಮುದ್ದೆ ಮಾಡೋ ಪ್ರೋಸೆಸ್ ಅಲ್ವಾ ಅದು. ಅದಕ್ಕೋಸ್ಕರ ನಾನು ಅದೇ ಪಾತ್ರೆಯಲ್ಲಿ 3 ಲೋಟ ನೀರನ್ನು ಹಾಕಿದ್ದೀನಿ. ಇದಕ್ಕೆ ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಬೇಕು ಆಯಿತಾ. ನಂತರ ಇದಕ್ಕೆ ಕಾದಿರುವ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನಾನು. ಎಣ್ಣೆ ಅನ್ಕೋಬೇಡಿ. ಒಂದು ವೇಳೆ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ತುಪ್ಪ ಹಾಕಲೇಬೇಕು ಫ್ರೆಂಡ್ಸ್. ಗೊತ್ತಿಲ್ಲ, ನಮ್ಮ ಹಿರಿಯರೆಲ್ಲ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ, ಹಂಗಾಗಿ ನಾನು ಹೇಳ್ತಾಯಿದ್ದೀನಿ. ಒಂದು ವೇಳೆ ನೀವು ಎಣ್ಣೆ ಸಹ ಹಾಕ್ಬೋದು ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ನಾನು ತುಪ್ಪ ಸೇರಿಸಿದ್ದೀನಿ ಮತ್ತು ಉಪ್ಪು ಸೇರಿಸಿದ್ದೀನಿ. ಮತ್ತು ಇದಕ್ಕೆ ಬೆಲ್ಲವನ್ನು ಸೇರಿಸ್ಬೇಕು. ನಾನು ಬೆಲ್ಲನ ಸೇರಿಸ್ತಾ ಇಲ್ಲ, ನೀವು ಸೇರಿಸ್ಕೊಳ್ಳಿ. ಈ ಮೆಂತ್ಯದ ಮುದ್ದೆಗೆ ಯಾವಾಗೂ ಸಹ ಸಿಹಿನ ಸೇರಿಸ್ತಾರೆ. ನಾನು ಸೇರಿಸ್ತಾ ಇಲ್ಲ, ಬೇಡ ಅಂತ. ಹಾಗಾಗಿ ಇವಾಗ ಇದಿಷ್ಟು ಹಾಕಿದೆ. ಇದು ಕುದಿ ಬಂದಮೇಲೆ ನಾನು ಹಿಟ್ಟನ್ನು ನೋಡಿ, ಇದು 3 ಲೋಟಕ್ಕೆ ಇಲ್ಲಿ 2 ಲೋಟ ಇಟ್ಕೊಂಡಿದ್ದೀನಿ ಹಿಟ್ಟು. ಆಚೆ ಈಚೆ ಇದು 3 ಲೋಟ ನೀರಿಗೆ 1.25 ಲೋಟ 1.5 ಲೋಟ ಸಾಕು ಪುಡಿ. ಆದರೆ ನಾನಿಲ್ಲಿ 2 ಲೋಟ ಪುಡಿನ ಇಟ್ಕೊಂಡಿದ್ದೀನಿ. ಇವಾಗ ಇದು ಕುದಿ ಬಂದಮೇಲೆ ಮಿಕ್ಸ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಇದು ಅಕ್ಕಿ ಅದು ಮೆಂತ್ಯನ ಬಿಡಿಸುವಾಗೇ ಅರಿಶಿಣದ ಕೊನೆನ ಸೇರಿಸಿ ಹುರಿದುಬಿಟ್ಟು ಅದನ್ನು ಜಜ್ಜಿಬಿಟ್ಟು ಸೇರಿಸ್ಬೇಕು. ನಾನು ಸೇರಿಸಿಲ್ಲ, ಅದಕ್ಕೆ 1 ಚಿಟಿಕೆ ಅರಿಶಿಣ ಪುಡಿನ ಸೇರಿಸ್ತೀನಿ. ನೀವೇನು ಮಾಡಿ, ಪುಡಿ ಮಾಡುವಾಗೇ ಅರಿಶಿಣದ ಕೊನೆ ತೊಗೊಂಡು ಚೆನ್ನಾಗಿ ಬಿಸಿ ಮಾಡಿ 4 ಕೊನೆ ಸೇರಿಸಿದ್ರೆ ಸಾಕು. ಇವಾಗ ನೋಡಿ ಕುದೀತಾ ಇದೆ ಇದು. ನೋಡಿ ಇವಾಗ ಈ ಥರ ಬರಬೇಕು ಅದು.
ಇವಾಗ ನೋಡಿ ಇದು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಹಿಂಗೆ ಮುಟ್ಟಿದ್ರೆ ಒಂಚೂರು ಕೈಗೆ ಬರಲ್ಲ ಅದು. ನೋಡಿ ಈ ಥರ ಬರಬಾರ್ದು, ಕೈಗೆ ಮೆತ್ಕೋಬಾರ್ದು. ಈ ಥರ ಬಂದರೆ ಇದು ಕರೆಕ್ಟ್ ಹದವಾಗಿದೆ ಅಂತ ಅರ್ಥ. ಕೈಗೆ ಮೆತ್ಕೊಂಡಿಲ್ಲ ಅಂದರೆ ಅದು ಕರೆಕ್ಟಾಗಿದೆ. ನೋಡಿ ಮುದ್ದೆ ಕರೆಕ್ಟಾಗಿದೆ ಅಂತ ಅರ್ಥ. ಇವಾಗ ಒಂದು 2 ಮಿನಿಟ್ ನೋಡಿ, ಫುಲ್ಲು ಸಣ್ಣ ಮಾಡಿಬಿಟ್ಟಿದ್ದೀನಿ ಉರಿ. ಅದರಲ್ಲಿ ಬೇಯಲಿಕ್ಕೆ ಮುಚ್ತೀನಿ. ಮತ್ತು ಇದು ನಾನು ಮೊದಲೇ ಹೇಳಿದ್ದೀನಿ, ಈ ಮುದ್ದೆ ತಿನ್ನೋದ್ರಿಂದ ಸುಸ್ತು ಕಡಿಮೆ ಆಗುತ್ತೆ ಮತ್ತು ಸೊಂಟಕ್ಕೆ ಬಲ. ಅದಕ್ಕೋಸ್ಕರ ಮೆಂತ್ಯದ ಮುದ್ದೆನ ಮಾಡಿ ಕೊಡೋದು. ಇದನ್ನು ಒಂದು 2 ಮಿನಿಟ್ ಹೀಗೆ ಸಣ್ಣ ಉರಿನಲ್ಲಿ ಇಡ್ತೀನಿ. ನಂತರ ಮುದ್ದೆ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಮೇಣ ಥರ ಬರುತ್ತೆ ನೋಡಿ. ಇವಾಗ ನಾನು ಇದನ್ನು ಮುದ್ದೆ ಕಟ್ತೀನಿ. ನೋಡಿ ಮೆಂತ್ಯದ ಮುದ್ದೆ ರೆಡಿ ಆಯಿತು. ನೋಡಿ ಇವಾಗ ರೆಡಿ ಆಯಿತು. ಇದಕ್ಕೆ ನೋಡಿ ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ತುಪ್ಪನ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಇದನ್ನ ಹಿಂಗೆ ಅಂದ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಮುರ್ಕೊಂಡು ಇದನ್ನು ಹಿಂಗೆ ಮುರ್ಕೊಂಡು ಈ ಥರ ಅದ್ದುಕೊಂಡು ತಿನ್ನುವಂತಹ ನೋಡಿ, ಹಿಂಗೆ ಅದ್ಕೊಂಡು ತುಪ್ಪಕ್ಕೆ ತಿನ್ನುವಂತಹ ಕ್ರಮ ಇದು. ಹಾಗಾಗಿ ನೀವು ಸಹ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಸೊಂಟಕ್ಕೆ ಬಲ ಮತ್ತು ಸುಸ್ತು ಇವೆಲ್ಲ ಸಹ ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಅದ್ಕೊಂಡು ತಿನ್ನುವಂತಹ ಕ್ರಮ ಇದು. ಇದು ಮೆಂತ್ಯದ ಮುದ್ದೆ. ಒಂದು ವೇಳೆ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಹುಚ್ಚೆಳ್ಳು ಎಣ್ಣೆ ಸಿಗುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ಸಹ ತಿನ್ಬೋದು. ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೆಂತ್ಯದ ಮುದ್ದೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ. ಹಾಗೆ ಫ್ರೆಂಡ್ಸ್, ಇದು ತಿನ್ನೋದ್ರಿಂದ ಸುಸ್ತು ಕಡಿಮೆ ಆಗುತ್ತೆ ಮತ್ತು ದೇಹಕ್ಕೆ ಬಲ. ಹಂಗಾಗಿ ಮರೆಯದೆ ನೀವು ನಿಮ್ಮ ಮಕ್ಕಳಿಗೆ, ಮನೆ ಮಂದಿಯವರಿಗೆ ಎಲ್ಲರಿಗೂ ಸಹ ಮಾಡಿಕೊಡಿ. ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ ಫ್ರೆಂಡ್ಸ್. ಹಾಗೆ ಊಟ ಮಾಡಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.